ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾರ್ಥಿಗಳೇ. ಈ ಒಂದು ವಿಡಿಯೋದಾಗ ನಾವು ವಿಟಮಿನ್ಗಳು ಮತ್ತು ಅವುಗಳ ಕೊರತೆಯಿಂದ ಬರ್ತಕ್ಕಂಥ ರೋಗಗಳನ್ನು ನೋಡಮ್ರಿ. ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ವಿಟಮಿನ್ಗಳು ದೇಹಕ್ಕೆ ಭಾಳ ಅವಶ್ಯಕತೆ, ಅವಿದ್ರೇ ಆರೋಗ್ಯವಾಗಿರ್ತದೆ. ಅಂಥ ವಿಟಮಿನ್ಗಳು ಯಾವಪ್ಪ ಅಂದ್ರೆ ಎ ವಿಟಮಿನ್, ಇದರ ಕೊರತೆಯಿಂದ ಬರ್ತಕ್ಕಂಥ ರೋಗ ಇರುಳು ಕುರುಡು. ನೆಕ್ಸ್ಟ್ ಬಿ ವಿಟಮಿನ್. ಬಿ ವಿಟಮಿನ್ದಾಗೆ ಬಹಳಷ್ಟು ವಿಧಗಳವ ನೋಡ್ರಿ. ಬಿ ವಿಟಮಿನ್ದಾಗ ಮೊದಲನೇದಾಗಿ B1 ವಿಟಮಿನ್, ಇದರ ಕೊರತೆಯಿಂದ ಬರ್ತಕ್ಕಂಥ ರೋಗ ಬೆರಿ. B2 ವಿಟಮಿನ್ ಫೋಟೋಫೋಬಿಯಾ. B3 ವಿಟಮಿನ್ ಪೆಲಾಗ್ರ ಅಥವಾ ಚರ್ಮದ ವ್ಯಾಧಿ. ನೆಕ್ಸ್ಟ್ B3 ವಿಟಮಿನ್ ಆದ ತಕ್ಷಣ B4 ಇರಲ್ಲ, B5 ವಿಟಮಿನ್. ಇದರಿಂದ ಪಾಲಿನ್ಯೂರಿಟಿಸ್ ಅಂದ್ರೆ ಮಾನಸಿಕ ಅಸ್ವಸ್ಥತೆ ಅನ್ನೋ ರೋಗ ಬರ್ತದೆ. B6 ವಿಟಮಿನ್, ಇದರಿಂದ D3 ಸಿಂಡ್ರೋಮ್. D3 ಅಂದರೆ ಡಿನಲ್ಲಿ 3 ರೋಗಗಳು: ಡಿಮೆನ್ಷಿಯಾ, ಡಯೇರಿಯಾ ಮತ್ತು ಡರ್ಮಟೈಟಿಸ್. ಇದಕ್ಕೆ D3 ಅಂತ ಕರಿತೀವಿ. ಇನ್ನೊಂದು ಸರಿ ನೋಡ್ರಿ, ಡರ್ಮಟೈಟಿಸ್, ಡಿಮೆನ್ಷಿಯಾ ಮತ್ತು ಡಯೇರಿಯಾ ಇವು D3 ಸಿಂಡ್ರೋಮ್. B6 ವಿಟಮಿನ್ನಿಂದ ಕೊರತೆಯಿಂದ ಬರ್ತಾವೆ. ನೆಕ್ಸ್ಟ್ ಬರ್ತದೆ B12 ವಿಟಮಿನ್, ಇದರಿಂದ ರಕ್ತಹೀನತೆ. ನೆಕ್ಸ್ಟ್ ಸಿ ವಿಟಮಿನ್, ಇದರಿಂದ ಸ್ಕರ್ವಿ ರೋಗ ಬರ್ತದೆ. ಡಿ ವಿಟಮಿನ್, ಇದರ ಕೊರತೆಯಿಂದ ರಿಕೆಟ್ಸ್ ರೋಗ ಬರ್ತದೆ, ಇದು ಮಕ್ಕಳಲ್ಲಿ ಕಂಡು ಬರ್ತದೆ. ನೆಕ್ಸ್ಟ್ ಇ ವಿಟಮಿನ್, ಇಲಿಗಳಲ್ಲಿ ಬಂಜೆತನ ಬರ್ತದೆ. ಕೊನೆಯದಾಗಿ ಕೆ ವಿಟಮಿನ್, ಇದರಿಂದ ರಕ್ತಸ್ರಾವ ಆಗ್ತದೆ. ಈ ಯಾವುದೋ ವಿಟಮಿನ್ಗಳು ದೇಹಕ್ಕೆ ಕೊರತೆ ಆದ್ರೆ ಈ ರೋಗಗಳು ಬರ್ತಾವೆ ನಮಗೆ. ಅದಕ್ಕಾಗಿ ವಿಟಮಿನ್ಗಳು ದೇಹಕ್ಕೆ ಭಾಳ ಮುಖ್ಯ. ವಿಟಮಿನ್ಗಳು ಕೊರತೆ ಆಗದಂಗೆ ನೋಡ್ಕರಿ, ದೇಹವನ್ನು ಚೆನ್ನಾಗಿ ಇಟ್ಕೋರಿ. ಧನ್ಯವಾದಗಳು.